ಒಂದು ಕಾಲದಲ್ಲಿ ಮಲೆನಾಡಿನ ಒಂದು ಹಳ್ಳಿಯಲ್ಲಿ ಶಿವಪ್ಪ ಎಂಬ ರೈತರು ವಾಸವಾಗಿದ್ದರು. ಸಂಕ್ರಾಂತಿ ಹಬ್ಬದ ಮುನ್ನಾ ದಿನ ಅವರ ಮೊಮ್ಮಗ ರವಿ ಕೇಳಿದನು, ತಾತ, ದೀಪಾವಳಿ ಗಣೇಶ ಹಬ್ಬದ ಥರ ಈ ಹಬ್ಬಕ್ಕೆ ಯಾಕೆ ದೊಡ್ಡ ಕಥೆಗಳಿಲ್ಲ? ಈ ಹಬ್ಬವನ್ನು ಯಾಕೆ ಇಷ್ಟು ಸಂಭ್ರಮದಿಂದ ಆಚರಿಸುತ್ತೇವೆ? ಶಿವಪ್ಪನವರು ರವಿಯನ್ನ ಹೊಲದ ಬದಿಗೆ ಕರೆದೊಯ್ದು ಸೂರ್ಯನನ್ನು ತೋರಿಸುತ್ತಾ ಹೀಗೆ ವಿವರಿಸಿದರು. ನೋಡು ರವಿ, ಇಂದಿನಿಂದ ಸೂರ್ಯನು ತನ್ನ ದಿಕ್ಕನ್ನು ಬದಲಿಸುತ್ತಾನೆ. ದಕ್ಷಿಣದಿಂದ ಉತ್ತರಕ್ಕೆ ಸೂರ್ಯನು ಪಯಣ ಶುರು ಮಾಡುತ್ತಾನೆ. ಇದನ್ನೇ ಉತ್ತರಾಯಣ ಎನ್ನುತ್ತಾರೆ. ಚಳಿಗಾಲ ಮುಗಿದು ಹಗಲು ದೊಡ್ಡದಾಗುತ್ತಾ ಹೋಗುತ್ತದೆ. ಅಂದರೆ ಕತ್ತಲೆ ಕಡಿಮೆಯಾಗಿ ಬೆಳಕು ಹೆಚ್ಚಾಗುವ ಸಮಯವಿದು. ಈ ಸಮಯದಲ್ಲಿ ನಮ್ಮ ಹೊಲಗಳಲ್ಲಿ ಬೆಳೆಗಳು ಕೈಗೆ ಬರುತ್ತವೆ. ರೈತನಿಗೆ ವರ್ಷದ ಶ್ರಮದ ಫಲ ಸಿಗುವ ಕಾಲವಿದು. ಅದಕ್ಕೆ ಇದನ್ನು ಸುಗ್ಗಿ ಹಬ್ಬ ಎನ್ನುತ್ತೇವೆ. ನಾವು ತಿನ್ನುವ ಅನ್ನ ಕೊಟ್ಟ ಸೂರ್ಯದೇವನಿಗೆ ಮತ್ತು ಭೂತಾಯಿಗೆ ಧನ್ಯವಾದ ಹೇಳಲು ಈ ಹಬ್ಬವನ್ನು ಆಚರಿಸುತ್ತೇವೆ. ನಂತರ ಶಿವಪ್ಪನವರು ಒಂದು ಬಟ್ಟಲು ಎಳ್ಳು ಬೆಲ್ಲ ತಂದು ರವಿಗೆ ನೀಡಿ ಹೀಗೆ ಹೇಳಿದರು, ನೋಡು, ಇದರಲ್ಲಿ ಎಳ್ಳು, ಬೆಲ್ಲ, ಕೊಬ್ಬರಿ, ಕಡಲೆ ಬೀಜ ಎಲ್ಲವೂ ಇದೆ. ಇದು ನಮಗೆ ಒಂದು ಜೀವನ ಪಾಠ ಕಲಿಸುತ್ತದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬುದು ಕೇವಲ ಮಾತಲ್ಲ. ಎಳ್ಳು ನಯವಾದರೆ ಬೆಲ್ಲ ಸಿಹಿ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಸೂರ್ಯನ ಬೆಳಕಿನಂತೆ ನಾವು ಇತರರೊಂದಿಗೆ ಪ್ರೀತಿಯಿಂದ ಸಿಹಿಯಾಗಿ ಬೆರೆಯಬೇಕು ಎಂಬುದೇ ಇದರ ಅರ್ಥ. ಸಂಜೆ ಹೊತ್ತಿಗೆ ಶಿವಪ್ಪನವರು ತಮ್ಮ ಎತ್ತುಗಳನ್ನು ಚೆನ್ನಾಗಿ ತೊಳೆದು ಬಣ್ಣ ಹಚ್ಚಿ ಅಲಂಕರಿಸಿದರು. ನೋಡು ರವಿ, ನಮಗೆ ವ್ಯವಸಾಯದಲ್ಲಿ ಸಹಾಯ ಮಾಡುವ ದನ ಕರುಗಳು ಕೂಡ ನಮ್ಮ ಕುಟುಂಬದ ಭಾಗವೇ. ಅದಕ್ಕೆ ಅವುಗಳಿಗೆ ಕಿಚ್ಚು ಹಾಯಿಸಿ ಬೆಂಕಿಯ ಮೇಲೆ ಓಡಿಸಿ ಅವುಗಳ ಆರೋಗ್ಯಕ್ಕಾಗಿ ಬೇಡಿಕೊಳ್ಳುತ್ತೇವೆ. ರವಿಗೆ ಈಗ ಚೆನ್ನಾಗಿ ಅರ್ಥವಾಯಿತು. ಸಂಕ್ರಾಂತಿ ಅಂದರೆ ಕೇವಲ ಹಬ್ಬವಲ್ಲ, ಅದು ಸೂರ್ಯನಿಗೆ ಗೌರವ, ಭೂತಾಯಿಗೆ ಕೃತಜ್ಞತೆ, ಪ್ರಾಣಿಗಳ ಮೇಲಿನ ಪ್ರೀತಿ ಮತ್ತು ಮನುಷ್ಯರ ನಡುವಿನ ಸ್ನೇಹವನ್ನು ಸಾರುವ ಒಂದು ದೊಡ್ಡ ಸಂಭ್ರಮ ಎಂದು.